ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿರೋದು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದನೇ ಕಾಣುವ ಬೆಲ್ಲಕ್ಕನ್ನು ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ಕೇರಳದಲ್ಲಿ ನಡೆದಿರುವಂತಹ ಘಟನೆಯಿಂದ ಈಗಾದರೂ ಮಾನವನು ತುಂಬ ಎಚ್ಚರದಿಂದ ಪ್ರಕೃತಿಯ ನಾಶಕ್ಕೆ ಕೈ ಹಾಕಬೇಕು. ಯಾಕಂತ ಹೇಳಿದ್ರೆ ಇದು ಒಂದು ಪ್ರಕೃತಿ ಒಂದು ಗುಣಪಾಠ ಕೊಟ್ಟಂಗೆ ಕೇರಳದಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳ್ಬೋದು. ಇಷ್ಟ ಬಂದಂಗೆ ಮರಗಳು ಹೊಡೆಯೋದು, ಇಷ್ಟ ಬಂದಂಗೆ ಒಂದು ಪ್ರಕೃತಿ ನಾಶ ಮಾಡಿ ರೆಸಾರ್ಟ್ಗಳಂತೆ, ಹೋಟೆಲ್ಗಳಂತೆ, ಗೆಸ್ಟ್ ಹೌಸ್ಗಳಂತೆ ಇವೆಲ್ಲ ಮಾಡೋದ್ರಿಂದನೇ ಇವತ್ತು ಈ ರೀತಿಯಾಗಿದೆ ಅಂತ ಹೇಳಿ ಒಂದು ವೈಜ್ಞಾನಿಕವಾಗಿ ಹೇಳ್ಬೋದು. ಯಾಕೆಂದರೆ ಇವತ್ತು ಬೀಳ್ತಿರುವಂತಹ ಮಳೆಯಲ್ಲಿ ಇಷ್ಟು ರೀತಿಯ ಭೂಕುಸಿತ ಆಗಿರುವಂತಹ ಮಳೆ ಎಷ್ಟು ಬಿದ್ದಿದೆ, ಅದಕ್ಕಿಂತ 10 ಪಟ್ಟು ಈ ಹಿಂದೆ 20-30 ವರ್ಷಗಳಿಂದ ಬೀಳ್ತಾನೆ ಇದೆ. ಆದರೆ ಈಗ ಯಾಕೆ ಈ ರೀತಿಯಾಗಿದೆ ಅಂದರೆ, ಸರಾಗವಾಗಿ ಹರಿತಿರುವಂತಹ ನೀರನ್ನು, ಕಾಲುವೆಗಳನ್ನು ಎಲ್ಲ ನದಿ ಕಾಲುವೆಗಳಂತೂ ಹೇಳಿ, ರಾಜಕಾಲುವೆಗಳಂತ ಹೇಳಿ ಅಂಥವೆಲ್ಲ ಅಕ್ವೇರ್ ಮಾಡ್ಕೊಂಡ್ಬಿಟ್ಟು ರೆಸಾರ್ಟ್ಸ್ ಅಂತ, ಹೋಟೆಲ್ಸ್ ಅಂತ ಹೇಳಿ ಏನೇನೋ ಮನೆಗಳು ಕಟ್ಕೊಂಡು ಎಲ್ಲ ಮಾಡಿದ್ದರಿಂದ ಇವತ್ತು ನೀರು ಸರಾಗವಾಗಿ ನದಿಗಳಿಗೆ ಹರಿಬೇಕಾಗಿರೋ ನೀರು ಇವತ್ತು ಊರುಗಳ ಮೇಲೆ ಬಂದಿದೆ ಹೊರತು ಬೇರೆ ಯಾವುದೇ ರೀತಿಯ ಕಾರಣಗಳಲ್ಲ. ಯಾಕೆಂದರೆ ಇದೇನು ಸದಾಗಿ ಏನು ಬಂದಿರುವಂತಹ ಮಳೆ ಅಲ್ಲ. ಇದಕ್ಕಿಂತ ಹೆಚ್ಚು ಮೊದಲು 10, 15, 20 ವರ್ಷದ ಹಿಂದೆ ಮಳೆ ಶುರುವಾದರೆ 20 ದಿನ, 30 ದಿನ ಏಕಾಏಕಿ ಶಾಶ್ವತ ಬೀಳ್ತಾನೆ ಇರ್ತಾಯಿತ್ತು. ತಿಂಗಳುಗಟ್ಟಲೆ ಮಳೆ ಬರ್ತಾಯಿತ್ತು. ಅಂಥ ಸಂದರ್ಭಗಳಲ್ಲಿ ಈ ರೀತಿಯ ಭೂಕುಸಿತ ಆಗಿಲ್ಲ. ಆದರೆ ಇವತ್ತು ಈ ರೀತಿಯಾಗಿರೋದು ಮುಖ್ಯ ಕಾರಣವೇ ಮಾನವನ ಅತಿ ಆಸೆ. ಒಂದೊಂದು ಕುಂಟೆಗೂ ಏನೋ ಎತ್ಕೊಂಡು ಹೋಗ್ದಂಗೆ ಮರಗಳು ದೊಡ್ಡ ಮರಗಳೆಲ್ಲ ಕಡಿದು ರೆಸಾರ್ಟ್ಗಳು ಮಾಡೋದು, ಹೋಟೆಲ್ಗಳು ಮಾಡೋದು, ಏನೇನೋ ಮಾಡೋದು, ತನ್ನ ಸಂತೋಷಕ್ಕೆ ಪ್ರಕೃತಿ ನಾಶ ಮಾಡಿ ಮರಗಳನ್ನು ಕಡಿದು ಇವತ್ತು ಯಾವ ರೀತಿ ಇಲ್ಲಿ ನಡೆದಿದೆ ಅಂದರೆ, ಇವತ್ತು 340 ಶವಗಳು ಪತ್ತೆಯಾಗಿದ್ದಾವೆ. ಅದು 500ಕ್ಕೂ ರೀಚ್ ಆಗ್ಬೋದು ಸಂಖ್ಯೆ. ಯಾಕಂತ ಹೇಳಿದ್ರೆ ಈಗಾಗಲೇ 340 ಜನ ಸತ್ತಿದ್ದಾರೆ, ಶವಗಳು ಸಿಕ್ಕಿದ್ದಾವೆ. ಇನ್ನೂ 200 ಜನ ಎಲ್ಲಿದ್ದಾರೆ ನಾಪತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ 4 ದಿವಸ ಆಗಿದೆ. 4 ದಿವಸ ಆಗಿದ್ರೆ ಅದರಲ್ಲಿ ಬದುಕಿದ್ದಾರೆ ಅಂದರೆ ಯಾರೂ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಅವರು ಶವಗಳಾಗಿ ಬಿದ್ದಿರ್ಬೋದು. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿರುವಂಥ ಘಟನೆಗೆ ಮುಖ್ಯ ಕಾರಣವೇ ಮಾನವನ ಅತಿ ಆಸೆ. ಸರಾಗವಾಗಿ ನೀರು ಹರಿಯುತ್ತಿರುವ ಕಾಲುವೆಗಳನ್ನು ಫ್ರೀಯಾಗಿ ಬಿಡಬೇಕು, ನದಿಗಳನ್ನು ಫ್ರೀಯಾಗಿ ಬಿಡಬೇಕು. ಅದನ್ನು ಬಿಟ್ಟು ಅದನ್ನೆಲ್ಲ ಅಕ್ವೇರ್ ಮಾಡಿಕೊಂಡು ಅದನ್ನೆಲ್ಲ JCBಗಳು, ಹಿಟಾಚಿಗಳೆಲ್ಲ ದೊಡ್ಡ ತೊಗೊಂಡೋಗಿ ದೊಡ್ಡ ಗುಡ್ಡೆಗಳೆಲ್ಲ ಒಂದು ನೆಲ ಸಮಾನ ಮಾಡಿ ದೊಡ್ಡ ಮರಗಳನ್ನೆಲ್ಲ ಕಡಿದು ಈ ರೀತಿ ಮಾಡೋದ್ರಲ್ಲಿ ಈ ರೀತಿ ಆಗಿದೆ. ಸ್ನೇಹಿತರೆ, ಅಷ್ಟು ನಡೆಯುತ್ತಿರುವಾಗ ಇವತ್ತು ಅಲ್ಲಿ ಒಂದು ದೊಡ್ಡ ಪವಾಡ ರೀತಿಯಲ್ಲಿ ಒಂದು ಘಟನೆ ನಡೆದಿದೆ. ಅದು ಏನಂತ ಹೇಳಿದ್ರೆ, ಒಂದು ಮನೆಯಲ್ಲಿ 60 ವರ್ಷದ ಸುಜಾತಮ್ಮ ಅಂತ ಹೇಳಿ ಅವರು ಮಗಳು, ಅಳಿಯ, ಹಾಗೆ 2 ಮೊಮ್ಮಕ್ಕಳು ಇರ್ತಾರೆ. ಆವತ್ತು ರಾತ್ರಿ ಅತಿ ವೇಗವಾಗಿ ಶಬ್ದಗಳು, ನೀರು ಬರುವುದು ಶಬ್ದಗಳು ಮತ್ತು ಗುಂಡು ಬಂಡೆಗಳೆಲ್ಲ ಕೊಚ್ಕೊಂಡು ಹೋಗುವ ಶಬ್ದಗಳು ಕಿಟಕಿಯಲ್ಲಿ ನೋಡ್ತಾರೆ ಸುಜಾತಮ್ಮ ಅವರು. ತಕ್ಷಣ ಅವರ ಅಳಿಯ ಏನು ಮಾಡ್ತಾರೆ, ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾರೆ. ಅವರು ಹೋಗ್ತಾ ಅವರು ಸಿಗಲ್ಲ. ಅವರು ಆ ರೀತಿ ಹೋಗ್ತಾರೆ. ಮಗಳು ಕಾಫಿ ಇದರಲ್ಲಿ ಮರಗಳಲ್ಲಿ ತಲೆ ತಿರುಗಿ ಬಿಟ್ಟು ಆಕೆ ಏನಾಯಿತು ಗೊತ್ತಾಗಲಿಲ್ಲ. ಮತ್ತು ಮೊಮ್ಮಗನಿಗೆ ಬಂದುಬಿಟ್ಟು ಜನ ಯಾರೊಬ್ಬರು ಸಹಾಯ ಮಾಡಿಕೊಂಡು ಅವ್ರ ಜೊತೆ ಸಹಾಯ ಮಾಡ್ತಾರೆ. ಈಗ ಆ ಮನೆಯಲ್ಲಿ ದೊಡ್ಡ ಬಂಡೆಗಳು ಎಲ್ಲ ನೀರುಗಳೆಲ್ಲ ಕೊಚ್ಕೊಂಡು ಬಂದುಬಿಡುತ್ತೆ. ಸುಜಾತಮ್ಮನವರು 60 ವರ್ಷ ದಾಟಿರುತ್ತೆ. ಮೊಮ್ಮಗಳು ಎತ್ಕೊಂಡು ವೇಗವಾಗಿ ರಾತ್ರಿ 2 ಗಂಟೆ ಸಮಯದಲ್ಲಿ ದೊಡ್ಡ ಬೆಟ್ಟ ಹತ್ತಿಬಿಟ್ಟು ಕಾಡಲ್ಲೇ ಕತ್ತಲಲ್ಲೇ ಹೋಗ್ಬಿಟ್ಟು ದೊಡ್ಡ ಬೆಟ್ಟಕ್ಕೆ ಸೇರಿಕೊಂಡು ಬೆಳಗ್ಗೆ ನೋಡ್ತಾರೆ. ಬೆಳಕಾದ್ಮೇಲೆ ನೋಡಿದ ತಕ್ಷಣ ಅಲ್ಲಿ ಸುತ್ತಮುತ್ತ ಎಲ್ಲ ನರಕ ಕಾಣಿಸುತ್ತೆ ಅವ್ರಿಗೆ. ಯಾವುದೇ ರೀತಿ ಹಳ್ಳಿ ಇರಲ್ಲ. ದೊಡ್ಡ ಬಂಡೆ ಗುಡ್ಡಗಳು ಎಲ್ಲ ಕೊಚ್ಕೊಂಡು ಬಂದಿರ್ತವೆ. ನೀರು ಎಲ್ಲ ಹರಿತಾ ಇರುತ್ತೆ. ಇವರು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡಿರ್ತಾರೆ.
ಹೆಂಗೋ ಪ್ರಾಣ ಒಂದು ಕಾಪಾಡ್ಕೊಂಡು ಬಂದಿದ್ದೀವಿ ಅಂಥೇಳಿ ಸಂತೋಷ ಪಡ್ತಾಳೆ. ಆದರೂ ಅಳುವಿರುತ್ತೆ. ಮಗಳು ಏನಾದರೂ, ಹಳೆಯ ಏನಾದರೂ, ಮೊಮ್ಮಗ ಏನಾದರೂ ಅಂತ ಗೊತ್ತಾಗಲ್ಲ ಅವ್ರಿಗೆ. ಎಲ್ಲೋ ಒಂದು ಕಡೆ ಹೋಗಿರ್ತಾರೆ ಅಂತ, ಬಚಾವಾಗಿರ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಇವರು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ತಾರೆ. ಕೆಳಗಡೆ ಹೋದರೆ ಎಲ್ಲ ನೀರು ಹರಿತಾ ಇರುತ್ತೆ, ವೇಗವಾಗಿ ಹರಿತಾ ಇರುತ್ತೆ, ಇನ್ನೂ ಬಂಡೆಗಳೆಲ್ಲ ಕೊಚ್ಕೊಂಡು ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಇವ್ರಿಗೆ ಒಂದು ಏನೋ ಪ್ರಾಣ ಕಾಪಾಡ್ಕೊಂಡು ಬಂದಿದ್ವಿ ಅಂತ ಹೋಗಿ ಕುತ್ಕೊಂಡಾಗ ಅಲ್ಲಿ ಬರೋದು ದೊಡ್ಡ ಕಾಡಾನೆ ಒಂದು ಬರುತ್ತೆ. ಒಂದು ದೊಡ್ಡ ಕಾಡಾನೆ ಮತ್ತು 2 ಹೆಣ್ಣು ಆನೆ, 3 ಆನೆಗಳು, ದೊಡ್ಡ ಆನೆಗಳು ಬರ್ತವೆ. ಇವರು ಮುಂದೆ ಬಂದು ನಿಂತ್ಕೊತವೆ ಸ್ನೇಹಿತರೆ. ನಿಂತ್ಕೊಂಡಾಗ ಅದು ಅಲ್ಲಿ ಪವಾಡ ರೀತಿಯಲ್ಲಿ ಆಗುತ್ತೆ. ಅದು ಯಾವ ರೀತಿ ಅಂದರೆ, ದೊಡ್ಡ ಕಾಡೆ ಆನೆಗಳು ಬಂದಾಗ ಮನುಷ್ಯನಿಗೆ ಎಂಥ ಸಮಯದಲ್ಲಿ ಕೂಡ ಸಾಯಿಸ್ಬಿಡೋದು ಕಾಮನ್ ಆಗಿರುತ್ತೆ, ನಾವು ಓಡಿಸ್ಕೊಂಡು ಬರೋದು ಸರ್ವಸಾಮಾನ್ಯ ಆಗಿರುತ್ತೆ. ಆದರೆ ಈ ಸುಜಾತಮ್ಮನವರು ಏನು ಮಾಡ್ತಾರೆ ನೋಡಿ, ಅಷ್ಟು ಕಷ್ಟದಲ್ಲಿ ಜೀವ ಉಳಿಸ್ಕೊಂಡು ಮೊಮ್ಮಗಳು ಕರ್ಕೊಂಡು ಬಂದಿದ್ದೀನಿ. ಆದರೆ ಇವತ್ತು ನಾನು ಆನೆಗಳ ಸಮ್ಮುಖದಲ್ಲಿ, ಆನೆಗಳ ಬಳಿಗೆ ಆಗ್ತೀನಿ ಅಂಥೇಳಿ ಅಂದ್ಕೊಂಡ್ಬಿಡ್ತಾರೆ. ಆದರೆ ಇವರು ಜೋರಾಗಿ ಎತ್ಕೊಂಡ್ಬಿಟ್ಟು ಆ ಕಾಡಾನೆ ಇವರು ಮುಂದೆ ಬಂದು ನಿಂತ್ಕೊಳ್ತವೆ. ದೊಡ್ಡ ಕಾಡಾನೆಗಳು 3 ಕಾಡಾನೆ ನಿಂತ್ಕೊಂಡಾಗ ಇವರು ಕೈ ಮುಕ್ಕಿ ನಮಸ್ಕಾರ ಹಾಕಿ ಹತ್ಕೊಂಡು ಗೋ ಅಂತ ಹತ್ಕೊಳ್ತಾಳೆ. ಸುಜಾತಮ್ಮ ಮೊಮ್ಮಗಳು ಕರ್ಕೊಂಡು ಜೊತೆಯಲ್ಲಿ ಹತ್ಕೊಂಡು ತಕ್ಷಣ ಆ ಕಾಡಾನೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಆ ಕಾಡಾನೆ ಕಣ್ಣಲ್ಲಿ ಕೂಡ ನೀರು ಶುರುವಾಗುತ್ತೆ. ಈಕೆಯ ಕಷ್ಟ ನೋಡಿ, ಈಕೆಯ ಒಂಥರ ದುಃಖದಲ್ಲಿರೋದು ನೋಡಿ, ಆಕೆ ಕಣ್ಣೀರನ್ನು ನೋಡಿ ಆಕೆ ನಮಸ್ಕಾರ ಹಾಕೊಂಡು ಮುಕ್ಕೊಂತಾಳೆ, ಗೋಲ್ ಅಂತ ಹೇಳ್ತಾಳೆ, ನನಗೇನು ಮಾಡಬೇಡಿ, ನಾನೇನು ಪ್ರಾಣ ಜೀವ ಕಾಪಾಡಿಕೊಂಡು ಮೊಮ್ಮಗಳಿಗೆ ಎತ್ಕೊಂಡು ಬಂದಿದ್ದೀನಿ. ಈಗ ನಿಮ್ಮ ಕೈಯಲ್ಲಿ ನಾನು ದಯಮಾಡಿ ನನ್ನ ಪ್ರಾಣ ತೆಗಿಬೇಡಿ ಅಂಥೇಳಿ ಹತ್ಕೊಂಡು ಸ್ವಾಮಿ ಅಂಥೇಳಿ ಮುಕ್ಕೊಂತಾರೆ ಕಾಡಾನೆಗಳಿಗೆ. ಆವಾಗ ಅದೇನ ಮುಕ್ಕೊಂಬಿಟ್ಟು ಹಾಗೆ ಅದು ಜೋರಾಗಿ ಮಳೆ ಬರ್ತಾನೆ ಇರುತ್ತಲ್ವ. ಮಳೆ ಬರ್ತಾ ಇರೋದ್ರಿಂದ ಈ ಸುಜಾತಮ್ಮನ ಮೊಮ್ಮಗಳಿಗೆ ಕರ್ಕೊಂಡೋಗಿ ಆ ಕಾಡಾನೆ ಅದು ಕಾಲುಗಳ ಹತ್ರ ಹೋಗಿ ನಿಂತ್ಕೊತಾಳೆ. ಆ ಕಾಲುಗಳ ಹತ್ರ ಯಾವಾಗ ನಿಂತ್ಕೊತಾಳೋ ಸುಜಾತಮ್ಮ ಮತ್ತು ಮೊಮ್ಮಗಳು, ಆ ಕಾಡಾನೆ ಏನು ಮಾಡಲ್ಲ, ಹಾಗೇ ನಿಂತ್ಕೊಂಡಿರುತ್ತೆ. ಬರ್ತಾ ಸ್ವಲ್ಪ ಹೊತ್ತು ಆದಮೇಲೆ ಆ ಸುಜಾತಮ್ಮ ಮತ್ತು ಮೊಮ್ಮಗಳು ಕಾಡಾನೆಯ ಒಂದು ಕಾಲ ಹತ್ರ ಕುತ್ಕೊಂಡ್ಬಿಟ್ಟು ಒಂಥರ ಬೆಚ್ಚಗಿರೋ ರೀತಿಯಲ್ಲಿ, ಮಳೆ ಬೀಳಿದೋ ರೀತಿಯಲ್ಲಿ ಕುತ್ಕೊಂಡ್ಬಿಡ್ತಾರೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ್ರೆ ಕಾಡಾನೆ ಅಂದರೆ ಎಷ್ಟು ಉಗ್ರವಾಗಿರುತ್ತೆ. ದೊಡ್ಡ ಕಾಡಾನೆಗಳು ಅವು ಒಂಥರ ಮನುಷ್ಯನ ಕಾಣಿಸಿದ್ರೆ ಓಡಿಸ್ಕೊಂಡು ಹೋಗೋದು, ಕಾಲು ತುಳಿತಿದ್ದ ಸಾಯಿಸೋದು ಮಾಡ್ತವೆ. ಆದರೆ ಏನು ಪವಾಡ ರೀತಿಯಲ್ಲಿ ದೇವರು ಬಂದಂಗೆ ಬಂದು ಆ ಆನೆಗಳು ಇವರು ಸಾಯಿಸಲ್ಲ, ಬದಲಾಗಿ ಕಣ್ಣೀರು ತೆಗಿತವೆ. ಆಗ ಸುಜಾತಮ್ಮ ಕಣ್ಣೀರು ಹಾಕೋದನ್ನು ನೋಡಿ ಮತ್ತು ಬೇಡ್ಕೊತಲೆ ಪ್ರಾಣ ತೆಗೆಯಬಾರ್ದು ಅಂಥೇಳಿ. ಆವಾಗ ಆ ಆನೆಗಳು ಏನು ಮಾಡ್ತಾವೆ ಗೊತ್ತಿಲ್ಲ, 2 ದಿನ ಆದರೂ ಎಲ್ಲಿ ಕದಲಲ್ಲ. ಮಳೆ ನೀರಿಗೆ ಬಳೆಯನ್ನು ಮತ್ತು ಚಳಿಯಿಂದ ರಕ್ಷಣೆ ಮಾಡೋ ರೀತಿಯಲ್ಲಿ ಕದಲೋದಿಲ್ಲ 2 ಆನೆಗಳು. ಇವರ ಸಮ್ಮುಖದಲ್ಲಿ ಸುಜಾತಮ್ಮ ಮತ್ತು ಮೊಮ್ಮಗಳು ಇಬ್ಬರು ಆ ಕಾಡಾನೆಯ ಕಾಲ ಹತ್ರ ಕುತ್ಕೊಂಡು ಸ್ವಲ್ಪ ಚಳಿಗೆ ಜೀವ ಉಳಿಸ್ಕೊತಾರೆ. ಅಷ್ಟೊತ್ತಿಗೆ ಮರುದಿನ ನಮ್ಮ ಯೋಧರು ಬಂದು ಸಂರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಯಲ್ಲಿ ಬರ್ತಾರೆ. ಅಲ್ಲಿ ಬಂದು ಸುಜಾತಮ್ಮಗೆ ಮತ್ತು ಮೊಮ್ಮಗಳಿಗೆ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಸ್ನೇಹಿತರೆ, ಇದರಲ್ಲಿ ಯೋಚನೆ ಮಾಡಬೇಕಾದ್ದು, ಪ್ರತಿಯೊಂದು ಪ್ರಾಣಿಗೂ ಒಂದು ಕರುಣೆ ಅನ್ನೋದು ಇರುತ್ತೆ. ಆದರೆ ಇವತ್ತು ಮನುಷ್ಯನಿಗೆ ಒಬ್ಬರ ಮೇಲೆ ಒಬ್ಬರು ಕರುಣೆ ಇಲ್ಲ. ಅದು ಬದಲಾವಣೆ ಮಾಡ್ಕೋಬೇಕು. ನೋಡಿ, ಅಷ್ಟು ಒಂದು ಮಳೆಯಿಂದ ಒಂದು ಸುನಾಮಿ ರೀತಿಯಲ್ಲಿ ಆಗಿರುವಂತಹ ಅಲ್ಲಿ ಪ್ರಾಣ ಉಳಿಸ್ಕೊಂಡು ಬಂದು ಕಣ್ಣೀರು ಹಾಕಿದ್ದನ್ನು ಆನೆ ಅದನ್ನು ಸ್ವೀಕರಿಸಿ ಏನು ಮಾಡದೆ ಸಂರಕ್ಷಣೆ ಕೊಡ್ತು. ಯಾವುದೇ ಪ್ರಾಣಿಗಳಿಗೆ ತೊಂದರೆ ಇಲ್ಲದಂಗೆ, ಮಳೆಗೂ ಇವ್ರ ಮೇಲೆ ಮಳೆ ನೀರು ಬೀಳ್ದಂಗೆ ಕಾಲ್ಮದಲ್ಲಿ ನಿಲ್ಲಿಸ್ಕೊಂಡು ಇರುತ್ತೆ. ಅಂದರೆ ಅದು ಒಂದು ದೇವರ ರೀತಿಯಲ್ಲಿ ಬರುವಂತಹ ಕರುಣೆ ಅಂತ. ಪ್ರತಿಯೊಂದು ಕಡೆ ದೇವರು ಇರ್ತಾರೆ, ಪ್ರತಿಯೊಂದು ಜೀವಿಯಲ್ಲಿ ಕೂಡ ಒಂದು ಕರುಣೆ ಅಂತ ಇರುತ್ತೆ. ಆದರೆ ಮನುಷ್ಯ ಇವತ್ತು ಕರುಣೆ ಇಲ್ಲದೆ ತನ್ನ ಸ್ವಂತಕ್ಕೆ ಏನೇನೋ ಮಾಡ್ತಾನೆ. ಯಾರೊಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆಂದರೆ ಅದನ್ನು ಕರುಣೆ ತೋರಿಸಿ ಸಹಾಯ ಮಾಡಬೇಕು ಹೊರತು ಆ ಸಹಾಯ ಮಾಡುವ ಬುದ್ಧಿ ಇವತ್ತು ಒಬ್ಬ ಮನುಷ್ಯಗಳಲ್ಲಿ ಇಲ್ಲ. ಸುಮಾರು ಮನುಷ್ಯಗಳಲ್ಲಿ ಇವತ್ತು ಸಹಾಯ ಮಾಡುವ ಬುದ್ಧಿ ಇಲ್ಲ. ಕಷ್ಟದಲ್ಲಿ ಇರುವಾಗ ಇನ್ನೂ ಕಷ್ಟ ಕೊಡುವ ರೀತಿಯಲ್ಲಿ ಜನ ಇವತ್ತು ಬದಲಾವಣೆಗಳಾಗಿದ್ದಾರೆ. ಹಾಗಾಗಿ ಈ ರೀತಿ ಪ್ರಕೃತಿ ಒಂದು ಪಾಠ ಮಾಡೋ ರೀತಿಯಲ್ಲಿ ಆಗಿದೆ. ಸ್ನೇಹಿತರೆ, ದಯಮಾಡಿ ಯಾರಾದರೂ ಕಷ್ಟದಲ್ಲಿ ಇದ್ದಾಗ ಕರುಣೆ ತೋರಿಸಿ ಸಹಾಯ ಮಾಡಿ. ಇವತ್ತು ಜೀವಿಗಳಿಗೆ, ಪ್ರಾಣಿಗಳಿಗೆ ಇರುವಂಥ ಕರುಣೆ ಕೂಡ ಮನುಷ್ಯರಲ್ಲಿ ಇಲ್ಲ ಅಂತ ಹೇಳ್ತಾ ಇಷ್ಟಾದರೂ ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.